ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್ ನಿಮ್ ಪರಿಚಯ ಮಾಡ್ಕೊಡಿ. ನನ್ನ ಹೆಸರು ಕೌಸರ್ ಬಾನು ಅಂತ. ಓಕೆ. ಇದು ಬಂದು ಗಂಗಾವತಿ. ನಮ್ದು ಇಲ್ಲಿ ಸಬ್ ಬ್ರಾಂಚ್ ಅಂತ ಓಪನ್ ಮಾಡಿ ಕೊಟ್ಟಿದ್ದಾರೆ. ಓಕೆ. ಇಲ್ಲಿ ನಾನು PM EJP ಮಾಡಿ ಫಸ್ಟ್, ಆಮೇಲೆ ವೇಸ್ಟ್ ಮಷೀನ್, ಆಮೇಲೆ ಬತ್ತಿಯು 3 ಮಷೀನ್ ತಗೊಂಡಿದ್ದೆ. ಓಕೆ. ಅದು ಮಾಡ್ಕೊಂಡು ನನಗೆ ಇಲ್ಲಿ ಚೆನ್ನಾಗಿ ಇದು ಮಾಡ್ತಾ ಇದೀನಿ ಅಂತಂದು ಇಲ್ಲಿ ಸಬ್ ಬ್ರಾಂಚ್ ಅಂತ ಓಪನ್ ಮಾಡಿದ್ದಾರೆ. ಓಕೆ. ಇಲ್ಲಿ ಸುತ್ತಮುತ್ತಲಿನ ಜನಗಳೆಲ್ಲ ಇಲ್ಲಿ ಬರ್ತಾ ಇದ್ದಾರೆ ನಮ್ ಕಡೆ. ಈ ಪ್ಲೇಸ್ ಬಂದು ಗಂಗಾವತಿ. ಗಂಗಾವತಿ. ಓಕೆ. ನಿಮ್ಗೆ ಇಲ್ಲಿ ಸರೌಂಡಿಂಗ್ ಯಾರ್ಯಾರು ಇರ್ತಾರೋ ಪ್ರತಿಯೊಬ್ರು ಬಂದು ನೋಡಿ ಕೇಳಿ ಹೋಗ್ತಾ ಇದ್ದಾರೆ. ಓಕೆ. ಮಿಷಿನ್ ಎಲ್ಲ ಯಾವ ರೀತಿ ಮೇಡಮ್? ಇವ್ರು ಇವಾಗ ಇಲ್ಲಿ ವರ್ಕ್ ಮಾಡ್ತಿದಾರಾ? ಹಾ ಮೇಡಮ್. ಓಕೆ. ಯಾವ ರೀತಿ ಬತ್ತಿ ಮಿಷಿನ್ ಬಂದ್ಬಿಟ್ಟು ಸ್ಟಾಕ್ ಇವ್ರು ರೆಡಿ ಮಾಡ್ತಿದ್ದಾರೆ, ಮತ್ತೆ ಯಾವ ರೀತಿ ಪ್ರೊಡಕ್ಷನ್ ಆಗ್ತಿದೆ ಅನ್ಬಿಟ್ಟು ನೀವೇ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ. ಸೊ ರೆಡಿ ಆಗಿರೋ ಸ್ಟಾಕು ಯಾವ ರೀತಿ ಇಲ್ಲಿ ಬಂದಿದೆ ಅನ್ಬಿಟ್ಟು ನೋಡಿ. ಸೊ ಈಗ ಮಾಡಿರೋದನ್ನ ಇವರು ಕ್ಲೀನ್ ಆಗಿ ತಗೊಂಡು ಈ ರೀತಿ ಜೋಡಿಸ್ಕೊಂತಾ ಇದಾರೆ. ಸೊ ನೆಕ್ಸ್ಟ್ ಡೇ ನೀವು ಪ್ಯಾಕ್ ಮಾಡ್ಬೇಕು ಅಂತ ಅಂದಾಗ ಅದು ನಿಮ್ಗೆ ಕಂಪ್ಲೀಟ್ ಈಸಿ ಆಗಿ ಪ್ಯಾಕ್ ಮಾಡ್ಕೋಬಹುದು. ಸೊ ದಿನಕ್ಕೆ ಎಷ್ಟು ಮೇಡಮ್ ತೆಗಿತೀರಾ ನೀವು? ಎಷ್ಟು ಕೆಜಿ ತೆಗಿತೀರಾ ಮೇಡಮ್ ಇವರು? 2 ಕೆಜಿ. 2 ಕೆಜಿ ತಗೊಂತಾರೆ ಅವರು. ಓಕೆ. ಪ್ಯಾಕಿಂಗ್ ಎಲ್ಲ ನೀವು ಸಪರೇಟ್ ಆಗಿ ಮಾಡಿಸ್ತೀರಾ? ಸಪರೇಟ್ ಆಗಿ ಪ್ಯಾಕಿಂಗ್ ಮಾಡಕ್ಕೆ ಅದು ಜನಗಳು ಬಂದು ಒಯ್ತಾರೆ, ಮನೆಗೆ ಒಯ್ದು ಅವರು ಪ್ಯಾಕಿಂಗ್ ಮಾಡ್ಕೊಂಡ್ ಬಂದು ಕೊಟ್ಟು ಹೋಗ್ತಾರೆ. ಓಕೆ. ಅದಕ್ಕೆ ನೀವು ಏನಿದೆಯೋ ಎಕ್ಸ್ಪೆನ್ಸಸ್ ನೀವು ಕೊಡ್ತಾ ಹೋಗ್ತೀರಾ ಅವ್ರಿಗೆ, ಮಾರ್ಜಿನ್ಸ್ ಇಷ್ಟು ಅಂದ್ಬಿಟ್ಟು. ಸೊ ಮೇಡಮ್ ನೀವ್ ಮಾಡ್ತಿದ್ದೀರಲ್ಲ, ನಿಮ್ಗೆ ಹೆಂಗ್ ಅನಿಸ್ತಾ ಇದೆ? ಈಸಿ ಇದೆಯಾ ವರ್ಕ್ ಮಾಡೋದು? ಯಾವ ರೀತಿ ಅನಿಸ್ತಾ ಇದೆ ನಿಮ್ಗೆ? ಓಕೆ. ಪ್ರತಿಯೊಂದು ಹೆಣ್ಮಗ್ಳು ಕೂಡ ಮನೇಲಿ ಇದ್ಕೊಂಡು ಈ ಕೆಲಸ ಮಾಡ್ಬೋದಾ? ಚೆನ್ನಾಗಿ ಮಾಡ್ಬೋದು ಮೇಡಮ್. ಮನೇಲಿ ಮಿಷಿನ್ ಇತ್ತಂದ್ರೆ ಇನ್ನೂ ಅನುಕೂಲ ಆಗತ್ರಿ. ನಾವ್ ಮನೆ ಕೆಲಸ ಮುಗಿಸ್ಕೊಂಡ್ ಕೆಲಸ ಮಾಡ್ತೀವಿ. ಓಕೆ. 2 ಕೆಜಿ ಹಾಕ್ತಿವಿ. ಮಿಷಿನ್ ಮನೆಗೆ ಇತ್ತಂದ್ರೆ 2.5 ಕೆಜಿ 3 ಕೆಜಿ ಆರಾಮ್ ಹಾಕ್ಬೋದ್ರಿ ಮೇಡಮ್. ಓಕೆ. ನಿಮ್ಗೆ ಇವಾಗ ಇದು ಬಂದ್ಬಿಟ್ಟು ಆರಾಮಾಗಿ ನಾನ್ ಮಾಡ್ಬೋದು, ಮನೇಲಿ ಇದ್ಕೊಂಡು ನನ್ನ ಕೆಲಸಗಳ ಮಧ್ಯದಲ್ಲಿ ನಾನು ಇದನ್ನ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಇದೆ. ಇವಾಗ ಇಲ್ಲಿ ಬಂದು ನೀವು ಎಷ್ಟು ಟೈಮ್ ವರ್ಕ್ ಮಾಡ್ತೀರಾ? ಮೇಡಮ್ ಮಕ್ಕಳೆಲ್ಲ ಸ್ಕೂಲಿಗೆ ಕಳಿಸಿ ಬರ್ತೀವಿ. ಓಕೆ. ಸಾಯಂಕಾಲ 5 ಗಂಟೆಗೆಲ್ಲ ಹೋಗ್ಬಿಡ್ತೀವಿ ಮಕ್ಕಳು ಬರೋತ್ತಿಗೆ. 2 ಕೆಜಿ ಹಾಕಿ ಹೋಗ್ಬಿಡ್ತೀವಿ. ಓಕೆ. ಓಕೆ. ಇಷ್ಟೇ ವೀಕ್ಷಕರೇ, ಯಾರೆಲ್ಲ ಏನ್ ನೋಡ್ತಿದ್ದೀರಾ ವಿಡಿಯೋ ಬಂದು ಇದು ಸಬ್ ಬ್ರಾಂಚ್, ನಮ್ಮ ಗಂಗಾವತಿ ಬ್ರಾಂಚ್ ನಾನು ವಿಸಿಟ್ ಬಂದಿದ್ದೆ. ಸೊ ಹಂಗಾಗಿ ವಿಡಿಯೋ ಮಾಡ್ತಿದ್ದೀನಿ. ಸೊ ಸಾಕಷ್ಟು ಕಸ್ಟಮರ್ ಈಗಾಗಲೇ ಮೀಟ್ ಮಾಡಿರೋದನ್ನ ಬಂದ್ಬಿಟ್ಟು ಕಂಪ್ಲೀಟ್ ನಾನು ಇದ್ರಲ್ಲಿ ಅಟ್ಯಾಚ್ ಮಾಡ್ತೀನಿ, ನೋಡ್ಬೋದು ನೀವು. ಸೊ ವರ್ಕ್ ಬಂದ್ಬಿಟ್ಟು ಯಾವ ರೀತಿ ಮಾಡ್ತಿದ್ದಾರೆ ನಾವು ಫಸ್ಟ್ ತಿಳ್ಕೊಂಡು ಅದ್ರ ಬಗ್ಗೆ ನಾವ್ ಅದನ್ನ ಅರ್ಥಕೊಂಡು ಮಾಡಿದೀವಿ ಅಂದ್ರೆ ಯಾವುದೇ ಕೆಲಸ ಬಂದ್ಬಿಟ್ಟು ನಮ್ಗೆ ಕಷ್ಟ ಅನ್ಸೋದಿಲ್ಲ. ಸೊ ಎಲ್ಲಿ ತನಕ ನಾವು ತಿಳ್ಕೊಳ್ಳೋದಿಲ್ವೋ ಅಲ್ಲಿ ತನಕ ನಮ್ಗೇನು ಮಾಡಕ್ ಆಗೋದಿಲ್ಲ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವೇ ನೋಡ್ತಾ ಇದ್ದೀರಾ. ಮಾಡ್ತಿದ್ದೀರಲ್ವಾ, ನಿಮ್ಗೆ ಹೆಂಗ್ ಅನ್ನಿಸ್ತಿದೆ? ವರ್ಕ್ ಈಸಿ ಅನ್ನಿಸ್ತಿದ್ಯಾ ಅಥವಾ ಮಾಡ್ಬೋದು ಆರಾಮಾಗಿ? ಮನೇಲಿದ್ದು ಯಾವ್ದೇ ಲೇಡೀಸ್ ಆಗಿದ್ರು ಆರಾಮಾಗಿ ಮಾಡ್ಬೋದು ಮೇಡಮ್. ವರ್ಕ್ ಚೆನ್ನಾಗೈತಿ. ಓಕೆ. ಮಾಡೋರಿಗೆ ಮನೇಲಿದ್ದು ಮಾಡೋರಿಗೆ ಹೆಣ್ಮಕ್ಳಿಗೆ ಬಹಳ ಅನುಕೂಲ ಐತಿ. ನಿಮ್ಗೆ ಲಾಭ ಆಗುತ್ತೆ ಅನ್ನೋದು ಅನ್ಸುತ್ತಾ? ಲಾಭ ಆಗತ್ರಿ ಮೇಡಮ್. ಯಾಕಂದ್ರೆ ಶ್ರಮ ಪಟ್ಟು ಮಾಡಿದ್ರೆ ಲಾಭ ಆಗುತ್ತೆ. ಹೆಣ್ಮಕ್ಳು ಕೂತ್ಕೊಂಡ್ರೆ ಬರುತ್ತಾ ಲಾಭ ಅನ್ನೋದು ನಾವ್ ನೋಡಕ್ಕಾಗತ್ತೆ? ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಯಾವ್ದೋ ದೊಡ್ಡದಲ್ರಿ ಮೇಡಮ್. ಅವ್ ಮಾಡ್ಬೇಕು ಅಂತ ಅವ್ರ ಮಿಷಿನ್ ತಗೊಂಡ್ ಮಾಡಿದ್ರಂದ್ರ 1 ಕೆಜಿ ನಾವು ಡೈಲಿ ಏನಿಲ್ಲ ಅಂದ್ರೆ 2 ಕೆಜಿ ಹಾಕಿ ಹೋಗ್ತಿವಿ. ಅದೇ ನಮ್ ಮಿಷಿನ್ ನಮ್ ಮನೆಗೆ ಇತ್ತಂದ್ರೆ ಆರಾಮ್ 2.5 ಕೆಜಿ 3 ಕೆಜಿ ಆರಾಮ್ ಹಾಕ್ಬೋದ್ರಿ. ಲಾಭ ಅಂತೂ ಚೆನ್ನಾಗೈತ್ರಿ, ಮಾಡ್ಬೇಕಷ್ಟೇ. ನಮಸ್ತೆ. ನಮಸ್ಕಾರ. ನನ್ನ ಹೆಸರು ಶಾಂಭವಿ ಅಂತ. ನಾನ್ ಸಂಡೂರಿಂದ ಬಂದಿರೋದು. ಈ ವಿಡಿಯೋ ನೀವ್ ಯಾವ ರೀತಿ ನೋಡ್ಕೊಂಡು ಇಲ್ಲಿ ತನಕ ನೀವು ರೀಚ್ ಆಗಿ? ನಾನ್ ಫಸ್ಟ್ ನೋಡಿದ್ದು ನನ್ ಫ್ರೆಂಡ್ ನನ್ಗೆ ಮನೇಲೆ ಇದಾಗ ಟೈಮ್ ನನ್ಗೆ ಇದಾಗ್ತಿಲ್ಲ ಅಂದ ತಕ್ಷಣ ಈ ವಿಡಿಯೋ ಕಳಿಸ್ಕೊಟ್ಲು. ನನ್ಗೆ ಇಷ್ಟ ಆಯ್ತು, ಹಂಗಾಗಿ ನಾನ್ ಕಾಂಟ್ಯಾಕ್ಟ್ ಮಾಡಿದ್ವಿ. ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ನಮ್ದು ಬ್ರಾಂಚ್ ಗಂಗಾವತಿಲೇ ಇದೆ, ನಿಮಗೆ ಸಂಡೂರಿಂದ ಹತ್ರ ಆಗುತ್ತೆ, ಅಲ್ಲಿ ಮೀಟ್ ಆಗ್ಬೋದು ಅಂದ್ರು. ಹಾಗಾಗಿ ಇವತ್ ನೋಡ್ಲಿಕ್ಕೆ ಬಂದಿದ್ದೀವಿ ಮೇಡಮ್. ನೋಡ್ಲಿಕ್ಕೆ ಬಂದು ಮಿಷನ್ಸ್ ಎಲ್ಲ ಯಾವ ರೀತಿ ಅನಿಸ್ತು ಮೇಡಮ್? ಬ್ರಾಂಚ್ ನವ್ರು ಬಂದು ಯಾವ ರೀತಿ ನಿಮ್ಗೆ ಹೇಳ್ಕೊಟ್ರು? ನಿಮ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಮೇಡಮ್. ಏನಂದ್ರೆ ತುಂಬಾ ಖುಷಿ ಕೂಡ ಆಯ್ತು. ಮನೇಲಿ ಫ್ರೀ ಆಗಿದ್ದಾಗ ನಾವ್ ಆರಾಮಾಗಿ ಮಾಡ್ಬೋದು, ಸುಮ್ನೆ ಕುತ್ಕೊಂಡ್ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ತರ ಬಿಸ್ನೆಸ್ ಮಾಡ್ಬೋದು ಅಂತ ಅನಿಸ್ತು ನನಗೆ. ನೀವ್ ಇವಾಗ ಬಂದಿದಿರಲ್ಲ, ನೋಡ್ಲಿಕ್ಕೆ ಅಂತ ಬಂದ್ರಲ್ವಾ, ಡೆಮೋ ಎಲ್ಲ ಯಾವ ರೀತಿ ತಿಳಿಸ್ಕೊಟ್ರು ಇವರು? ಆ ಡೆಮೋ ಮೇಡಮ್ ಅವ್ರು ಫಸ್ಟ್ ಮಿಷನ್ ಆನ್ ಮಾಡಿ ನೀರ್ ಫಸ್ಟ್ ಬೆಲ್ಟ್ ಎಲ್ಲ ಒದ್ದೆ ಮಾಡ್ಕೋಬೇಕಂತ ಹೇಳಿದ್ರು. ಸರಿ ನೋಡಿದ್ವಿ. ಮತ್ತೆ ಅದು ಕಾಟನ್ ಕೂಡ ತಗೊಂಡ್ಬಂದು ತೋರ್ಸಿದ್ರು. 4 ಇಂಚಸ್ ಕಟ್ ಮಾಡ್ಕೊಂಡು ನೀವು ಅದ್ರಲ್ಲಿ 4 ಭಾಗ ಕಟ್ ಮಾಡಿ ಇಡ್ಬೇಕು ಬತ್ತಿನ ಅಂತ ಹೇಳಿದ್ರು. ಕಾನ್ಫಿಡೆನ್ಸ್ ಇದೆಯಾ ನಾ ಮಾಡಬಲ್ಲೆ ಅನ್ನೋ? ಮಾಡಬಲ್ಲೆ ಅಂತ ಇದೆ ನನ್ಗೆ, ಅದರಿಂದ ನನಗೆ ಲಾಭ ಆಗ್ಬೇಕಷ್ಟೇ. ಯಾವುದೇ ಬಿಸ್ನೆಸ್ ಅಲ್ಲಿ ಲಾಭ ಇಲ್ದಲೆ ಯಾರು ಕೈ ಹಾಕೋದಿಲ್ಲ. ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಮ ಲಾಭಕ್ಕಿಂತ ಹೆಚ್ಚಾಗಿ ಫಸ್ಟ್ ಕಾನ್ಫಿಡೆನ್ಸ್ ಅನ್ನೋದು ಕಾನ್ಫಿಡೆಂಟ್ ಇದೆ. ನೀವು ಆರಾಮಾಗಿ ಮಾಡ್ಬೋದು. ವಿತೌಟ್ ಕಾನ್ಫಿಡೆನ್ಸ್ ಯಾರು ಮಾಡಕ್ಕಾಗಲ್ಲ. ಅದು ಇದೆ ಅಂತಾನೆ ನಾನು ಮಾಡ್ತಾ ಇದೀನಿ ಅಲ್ರಿ. ಈಗ 1 ತಗೊಂಡು 3 ತಗೊಂಡು ಇವಾಗ ಬೇರೆಯವ್ರಿಗೆ ಇಟ್ಟು ನಾನ್ ಮಾಡಿಸ್ತಾ ಇದೀನಲ್ಲ. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ. ರಾ ಮೆಟೀರಿಯಲ್ ನ ಇವಾಗ ಎಲ್ಲ ಸ್ಟೋರೇಜ್ ಮಾಡಿದ್ದಾರೆ ಅಂತ ತೋರಿಸ್ತಾ ಇದಾರೆ, ನೋಡ್ತಾ ಇರ್ಬೋದು ನೀವು.
ರೂಮ್ ಅಲ್ಲಿ ಕಂಪ್ಲೀಟ್ ಆಗಿ ತುಂಬಿದ್ದಾರೆ, ಮೇಲೆಲ್ಲ ಇಟ್ಕೊಂಡಿದ್ದಾರೆ. ಸೊ ಇದ್ ನೋಡಿ ರೂಮ್ ಅಲ್ಲಿ ಬಂದ್ಬಿಟ್ಟು ಯಾವ ರೀತಿ ಅವರು ಸ್ಟೋರ್ ಮಾಡ್ಕೊಂಡಿದ್ದಾರೆ ಸ್ಟಾಕ್ ನಂತ. ಇದು ಬನಿಯನ್ ವೇಸ್ಟ್ ಉಂಟು ಮೇಡಮ್, ಓಕೆ ರಾ ಮೆಟೀರಿಯಲ್. ಆಮೇಲೆ ಇದು ಬಂದು ಬತ್ತಿ. ಓಕೆ, ದೀಪದ ಬತ್ತಿ ಮಿಷಿನ್ ಇಂದು ಸ್ಟಾಕ್ ಬಂದು ಕಂಪ್ಲೀಟ್ ಆಗಿ ಈ ರೀತಿ ಇರುತ್ತೆ. ಬಂಡಲ್ಸ್ ಬಂದ್ಬಿಟ್ಟು ದೊಡ್ಡದಾಗಿರುತ್ತೆ. ಸೊ ಸ್ಟಾಕ್ ನೀವು ನೋಡ್ತಾ ಇರ್ಬೋದು ಹತ್ತಿ ಯಾವ ರೀತಿ ಇದೆ ಏನು ಅಂತ. ಓಕೆ,